ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ನಿಧನದ ಬೆನ್ನಲ್ಲೇ ಒಂದಷ್ಟು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಚೆನ್ನಮ್ಮ ಆಸ್ಪತ್ರೆ ಸೇರೋದಕ್ಕೂ 3 ದಿನಗಳ ಹಿಂದೆಯಷ್ಟೇ ಈ ವಿಡಿಯೋ ಮಾಡಲಾಗಿತ್ತು. ಇದನ್ನು ನೋಡಿದರೆ ನಿಜಕ್ಕೂ ನೋಡುಗರ ಕಣ್ಣಾಲೆ ಒದ್ದೆಯಾಗ್ತಾ ಇದೆ. ಬದುಕಿನ ದಾರಿಯಲ್ಲಿ 7 ದಶಕಗಳ ಕಾಲ ಹೆಜ್ಜೆಗೆ ಹೆಜ್ಜೆಯಾಗಿ ನಡೆದವರು ಚೆನ್ನಮ್ಮ. ಸುಖ ಕಷ್ಟ ಏನೇ ಬಂದ್ರೂ ಅವರ ನೆರಳಿನಂತೆ ಪತಿಯ ಬೆನ್ನಿಗೆ ನಿಂತವರು ಚೆನ್ನಮ್ಮ. ಕನ್ನಡ ನಾಡಿನ ದೊಡ್ಡ ಗೌಡರ ಬದುಕಿನ ಶಕ್ತಿಯಾಗಿದ್ದ ಚೆನ್ನಮ್ಮ ಈಗ ನೆನಪು ಮಾತ್ರ. ದೈಹಿಕವಾಗಿ ಮರೆಯಾಗುವುದಕ್ಕೂ ಮುಂಚೆ ಕೇವಲ 3 ದಿನಗಳ ಮುಂಚೆ ನಡೆದಂತಹ ಆ ಒಂದು ದೃಶ್ಯ ಮಾತ್ರ ಈಗ ಕೋಟ್ಯಾಂತರ ಕನ್ನಡಿಗರ ಕಣ್ಣೀರಿಗೂ ಕೂಡ ಕಾರಣವಾಗ್ತಾ ಇದೆ. ಅನಾರೋಗ್ಯದಿಂದ ಆಸ್ಪತ್ರೆ ಸೇರೋದಕ್ಕೂ ಕೇವಲ 3 ದಿನಗಳ ಮುಂಚೆಯಷ್ಟೇ ಈ ವಿಡಿಯೋ ಮಾಡಲಾಗಿದ್ದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಹೆಚ್ಚು ವೈರಲ್ ಆಗ್ತಾ ಇದೆ. ಎದುರು ಬದುರು ವೀಲ್ ಚೇರ್ ಮೇಲೆ ಕೂತಿರುವ ಆ ಹಿರಿಯ ಜೀವಗಳು ಪರಸ್ಪರ ಕಣ್ಣಲ್ಲೇ ಮಾತನಾಡ್ಕೊಳ್ತಾ ಇರೋ ದೃಶ್ಯ. ಪ್ರೀತಿ ಅಂದ್ರೆ ಹೀಗಿರ್ಬೇಕು, ಎಷ್ಟೇ ವಯಸ್ಸಾದ್ರೂ ಇವರ ಅನ್ಯೋನ್ಯತೆಗೆ, ಇವರ ದಾಂಪತ್ಯಕ್ಕೆ ಇದು ಸಾಕ್ಷಿ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಈ ವಿಡಿಯೋದಲ್ಲಿ ಚೆನ್ನಮ್ಮ ಅವರು ಸ್ವಲ್ಪ ಆಹಾರ ಸೇವಿಸ್ತಾ ಇದ್ದಾರೆ. ಅವರ ಪಕ್ಕದಲ್ಲೇ ಎದುರುಗಡೆ ಕೂತಿರುವಂತಹ ದೇವೇಗೌಡರು ಮುಗುಳ್ನಗ್ತಾ ತಮ್ಮ ಪ್ರೀತಿಯ ಪತ್ನಿಯ ಬಲಗೈಯನ್ನ ಹಿಡಿದು ಹಾಗೆ ಸವರ್ತಾರೆ. ಏನೂ ಆಗಲ್ಲ, ಧೈರ್ಯವಾಗಿರುವಂತ ಕೈ ತಡ್ತಾ ಧೈರ್ಯ ತುಂಬಿದ್ದಾರೆ. ಅಷ್ಟಕ್ಕೆ ನಿಲ್ಲದ ಗೌಡ್ರು ಪತ್ನಿಯ ಭುಜದ ಮೇಲೆ ಮೆಲ್ಲಗೆ ಕೈ ಹಾಕಿ ಸಮಾಧಾನ ಪಡಿಸ್ತಿದ್ದಾರೆ. 7 ದಶಕಗಳ ಕಾಲ ತನ್ನನ್ನ ಕಾಯ್ದ ತಾಯಿಗೆ ಆಪತ್ಕಾಲದಲ್ಲಿ ಮಗನ ರೀತಿಯಲ್ಲಿ ಬೆಂಬಲವಾಗಿ ನಿಂತ ಗೌಡರ ಈ ಪ್ರೀತಿ ಎಲ್ಲರ ಮನಸೂರೆಗೊಳ್ತಾ ಇದೆ. ಚೆನ್ನಮ್ಮನವರಿಗೆ ಹಣ್ಣು ತಿನ್ನೋದಕ್ಕೆ ಸ್ವಲ್ಪ ಕಷ್ಟವಾದಾಗ ದೇವೇಗೌಡ್ರೆ ತಾವೇ ಕೈಯಿಂದ ಸಹಾಯ ಮಾಡ್ತಾರೆ. ಆದರೆ ಅನಾರೋಗ್ಯದ ಸ್ಥಿತಿಯಲ್ಲೂ ಕೂಡ ಚೆನ್ನಮ್ಮನವರಿಗೆ ಪತಿಯ ಮೇಲಿನ ಕಾಳಜಿ ಮಾತ್ರ ಕಮ್ಮಿ ಆಗಿರಲಿಲ್ಲ. ದೇವೇಗೌಡರ ಪಂಚೆ ಮೇಲೆ ಬಿದ್ದಿದ್ದ ಸಣ್ಣ ಪುಟ್ಟ ಆಹಾರದ ಕಣಗಳಾಗಿರ್ಬೋದು, ಏನೋ ಬಿದ್ದಿದೆ ಪಂಚೆ ಮೇಲೆ ಅಂತ ತಕ್ಷಣ ಕೈ ನಡುಗ್ತಾ ಇದ್ರೂ ಕೂಡ ಅದನ್ನ ಅಲ್ಲಿಂದ ತೆಗಿತಾರೆ, ಕ್ಲೀನ್ ಮಾಡ್ತಾರೆ. ಜೀವನದುದ್ದಕ್ಕೂ ಪತಿಯನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡ ಆ ತಾಯಿಯ ಗುಣಕ್ಕೆ ನಿಜಕ್ಕೂ ಬೆಲೆ ಕಟ್ಟೋದಕ್ಕಾಗತ್ತಾ? ಇದೆಲ್ಲದರ ಜೊತೆಗೆ ನೋಡುಗರ ಎದೆಯಲ್ಲಿ ಇನ್ನೊಂದು ವಿಡಿಯೋ ಗಮನ ಸೆಳೀತಾ ಇದೆ. ಏನಂದ್ರೆ ಚೆನ್ನಮ್ಮ ಅವರು ವೀಲ್ ಚೇರ್ ಮೇಲೆ ಕೂತಿದ್ದಾರೆ, ಆದ್ರೂ ಕೂಡ ಬಾಗಿ ಪತಿದೇವರ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಿದ್ದಾರೆ. ಬಹುಶಃ ಆ ತಾಯಿಗೆ ತಾನು ಮರೆಯಾಗ್ತೀನಿ ಅನ್ನೋ ಸಣ್ಣ ಸುಳಿವೇನಾದ್ರೂ ಸಿಕ್ಕಿತ್ತಾ, ಅಥವಾ ಮುಂದಿನ ಜನ್ಮದಲ್ಲೂ ನೀವೇ ನನ್ನ ಗಂಡನಾಗಿ ಸಿಗ್ಲಿ ಅನ್ನೋ ರೀತಿಯಲ್ಲಿ ಆ ರೀತಿ ಪ್ರಾರ್ಥನೆ ಮಾಡಿದ್ರಾ ಗೊತ್ತಿಲ್ಲ. ಆದರೆ ಇಂಥ ವಯಸ್ಸಲ್ಲೂ ಕೂಡ ಪತಿಯೇ ಪರದೈವ ಅನ್ನೋ ರೀತಿಯಲ್ಲಿ ಅವರಿಗೆ ನಮಸ್ಕಾರ ಮಾಡಿರುವಂಥ ದೃಶ್ಯ ನೋಡಿದರೆ ಅವರ ಸಂಸ್ಕಾರ ಯಾವ ಥರ ಇತ್ತು, ಹೇಗೆ ನಡ್ಕೊಂಡು ಬಂದರು, ಪತಿ ಅಂದರೆ ಅವರಿಗೆ ಪಂಚಪ್ರಾಣ ಅನ್ನೋದು ಗೊತ್ತಾಗತ್ತೆ. ಚೆನ್ನಮ್ಮ ಈಗ ಇಲ್ಲದೆ ಇರಬಹುದು, ಆದರೆ ವೀಲ್ ಚೇರ್ ಮೇಲೆ ಕೂತು ಒಬ್ರಿಗೊಬ್ರು ಸಾಂತ್ವನ ಕೊಟ್ಟು ಪರಸ್ಪರ ಕೈ ಹಿಡಿದು ಬೆಚ್ಚಗೆ ಸವರಿರೋ ದೃಶ್ಯಗಳು ಮಾತ್ರ ನಿಜಕ್ಕೂ ಇತಿಹಾಸದಲ್ಲಿ ಉಳ್ಕೊಳ್ಳುತ್ತೆ. ರಾಜಕೀಯದಲ್ಲಿ ಸೋಲು ಗೆಲುವು ಕಷ್ಟ ಸುಖ ಏನೇ ಬಂದರೂ ಅದರ ಮಧ್ಯೆ ಪ್ರೀತಿ ಹಾಗೆ ನಿಷ್ಠೆಯಿಂದ ಯಾವ ರೀತಿ ಇವರು ದಾಂಪತ್ಯವನ್ನ ನಿಭಾಯಿಸ್ಕೊಂಡು ಬಂದರು ಅನ್ನೋದು ನಿಜಕ್ಕೂ ಗ್ರೇಟ್ ಅನ್ಸುತ್ತೆ.
ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.